ಬಚ್ಚಲಕ್ಕೊಂದು 2 ಬಿಂಗೆ ನೀರು ತಂದೊಯ್ಯಿ ಅಂತ ಹೇಳಿದೆ. ಬರ್ತಾ ಇದ್ದಾಳೇನ? ಒತ್ಕ ಬರ್ತಾ ಇದ್ದಾಳೆ. ಒಯ್ದು ಬಾರಿ ಜಲ್ದು. ಅಯ್ಯೋ ತಂದೀನಲ್ಲತ್ತೆ, ಒಯ್ತಾ ಇದ್ದೀನಿ ಇರ್ರಿ, ಯಾಕಂಗ ಆಡ್ತೀರಾ? ನಿಮ್ಗಂತನು ಏನ್ ಆತ್ರನೋ ಏನ್ ಸುಡ್ಕಾಡು, ಬರೀ ಹೇಳೋದೇ ಆಯ್ತು. ಎಲ್ಲ ಕೆಲಸನೂ ನಾನೇ ಮಾಡ್ಬೇಕು. ಮತ್ತೆ ನೀನ್ ಮಾಡ್ದೆ ಇನ್ಯಾರು ಮಾಡ್ತಾರೆ? ಮಾಡಿ ಬಾ ಜಲ್ದು, ಅಡಿಗೆ ಮಾಡ್ಬಾ. ಮಧ್ಯಾಹ್ನಕ್ಕೆ ಯಾಕೆ ಇಲ್ಲ ಸಾರು. ಸುಂದ್ರತೆ ನಮ್ ಪ್ಲಾನ್ ಸಕ್ಸಸ್ ಆಯ್ತು ಸುಂದ್ರತೆ. ನೀನ್ ಹೇಳ್ಕೊಟ್ಟಿದ್ ಪ್ಲಾನ್ ತುಂಬಾ ಸಕ್ಸಸ್ ಆಯ್ತು ಸುಂದ್ರತೆ. ಅದನ್ನೇ ಹೇಳೋಣ ಅಂತ ಓಡಲೇ ಬಂದೆ. ಅಯ್ಯೋಯ್ಯೋ ಎಂತ ಐಡಿಯಾ ಕೊಟ್ಟತ್ತೆ. ನಿನ್ನ ಐಡಿಯಾ ಕೊಟ್ಟಿದ್ರಿಂದನ ಎಂತ ಕೆಲಸ ಆಯ್ತು ನೋಡೀಗ. ಏನೇ ಯಾಕೆ ಹಂಗರಿಸ್ತಾ ಇದ್ಯಾ? ನಿಧಾನ ಕೇಳು ಯಾಕತ್ತೆ? ಅಯ್ಯೋ ಅದು ಕಾವ್ಯ. ಏನೇ ರಮ್ಯ ಅದು ಪ್ಲಾನು ಏನೇ ಸಕ್ಸಸ್ ಆಗಿದ್ದು? ಏನು ಇಷ್ಟೊಂದು ಖುಷಿ ಪಡ್ತಾ ಇದ್ಯಾ? ಏನ್ ಹೇಳ್ಕೊಡ್ತೇನೆ ಮತ್ತೆ ನಿನ್ಗೆ? ಏನ್ ಪ್ಲಾನ್ ಮಾಡಿದೆ? ಅಯ್ಯೋ ನಾನ್ ನೋಡು, ಇವಳು ಇರ್ತಾಳೆ ಮನೆ ತೆಗಿ ಅಂತ ಯೋಚನೆ ಮಾಡ್ದಲೇನೆ ಎಲ್ಲ ಜೋರಾಗಿ ಹೇಳ್ಬಿಟ್ಟೆ. ಎಕ್ಸೈಟ್ ಆಗಿ ಜೋರಾಗಿ ಹೇಳ್ಬಿಟ್ನಲ್ಲಪ್ಪ. ಏನ್ ಮಾಡೋದೀಗ? ಅಯ್ಯೋ ನಮ್ಮ ಅತ್ತಿಗೆ ನನಗೆ ಗೊತ್ತಾದ್ರೆ ನಾನು ಸುಮ್ಮನೆ ಬಿಡ್ತಾಳ? ಈಗಲೇ ಮದ್ವೆ ನಿಲ್ಸಕ್ಕೆ ಏನೇನೋ ಸುಳ್ಳು ಹೇಳಿ ಮೊದಲೇ ಉರ್ಕೊಂಡವಳ ಮತ್ತೆ ನನ್ನ ಮೇಲೆ. ಇನ್ನ ಭವಿಷ್ಯ ಹೇಳೋನು ಬುಡ್ಬುಡ್ಕೆ ಅವನ್ನ ನಾವೇ ದುಡ್ಡು ಕೊಟ್ಟು ಕರೆಸಿ ಹಿಂಗೆಲ್ಲ ಹೇಳ್ಸಿದೀವಿ ಅಂತ ಗೊತ್ತಾದ್ರೆ ಅಯ್ಯಯ್ಯೋ ನನ್ನ ಬುದ್ಧಿಗಿಷ್ಟು ಹೋಗತ್ತ. ಈಗ ಇವಳಿಗೆ ಏನಪ್ಪ ಹೇಳೋದು? ಏ ರಮ್ಯಾ, ನಿನ್ನೆ ಕೇಳ್ತಾ ಇರೋದು ಏನೇ ಅದು ಪ್ಲಾನು? ಏನೋ ಸಕ್ಸಸ್ ಅಂತ ಅರ್ಸ್ಕೊಂಡ್ಬರ್ತಿದ್ದೆ. ಏನದು? ನಾನೇನ್ ಸಕ್ಸಸ್ ಅಂದೆ? ಅಯ್ಯೋ ಸಕ್ಸಸ್ ಅನ್ಲಿಲ್ಲ, ಸುಂದ್ರತೆ ಅಂತ ಬಂದಿದ್ದು. ನಿನ್ ಕಿವಿ ಹೇಳೋ ಸರಿಯಾಗಿ ಕೇಳಿಸಿಲ್ಲ ಅನ್ಸುತ್ತೆ. ಸುಂದ್ರತೆ ಮನೆಗೆ ಐತೋ ಇಲ್ವೋ ಅಂತನ ಬಂದೆ. ಅದು ಯಾರೋ ಸೀರೆ ಯಾರಾದ್ರು ಬಂದ್ರೆ ಹೇಳು ಅಂತ ಹೇಳಿತ್ತು ಅತ್ತೆ. ಅದಕ್ಕೆ ಸೀರೆ ಮಾರಾಕ್ ಬಂದೇವ್ರೆ, ಭಾರತೆ ಅಂತ ಕರೆಯೋಣ ಅಂತ ಬಂದೆ. ಹಂಗೆ ನೀನ್ ಸಕ್ಸಸ್ ಅಂತೆ. ಯಾ ಸಕ್ಸಸ್ ಇಲ್ಲ ಗಿಕ್ಸಸ್ ಇಲ್ಲ. ಸೀರೆ ಮಾರವ್ರ ಎಲ್ಲಿ ಬಂದಿದ್ದಾರೆ? ಅಲ್ಲಿ ಬಂದಿದ್ರು ನಮ್ಮ ಮನೆ ಹತ್ರ. ಅದಕ್ಕೆ ಸುಂದರತೆ ನಾನೊಂದೆರಡು ದಿನ ಉಟ್ಕೊಂಬಕ್ ಸೀರಿಲ್ಲ, ತಕೋಬೇಕು, ಬಂದ್ರೆ ಕರಿಯೇ ರಮ್ಯಾ ಅಂತ ಹೇಳಿದ್ರು. ಅದಕ್ಕೆ ಬಂದೆ. ನೀನ್ ಕಿವೆ ಏನ್ ಕೆಪ್ಪಾಗಿವೇನಮ್ಮ ನೀನವು? ಸರಿಯಾಗಿ ಕೇಳಿಸ್ಕೊಂಬಲ್ಲ, ಏನಿಲ್ಲ, ಏನೇನೋ ಕೇಳಿಸ್ಕೊಂಡು ಏನೇನೋ ಕೇಳ್ತೀಯ. ಅತ್ತೆ ಸೀರೆ ಬಂದಿದ್ದಾವೆ, ಬರೀ ಸೀರೆ ಬಂದಿದ್ದಾವ. ಸೀರೆ ನಡಿ ನೋಡೋಣ ನಡಿ. ಏ ರಮ್ಯಾ, ನಾನು ಕೆಪ್ಪಿ ಆಗಿಲ್ಲ, ನೀನೇ ಏನೇನೋ ಮಾತಾಡ್ತಿದ್ಯಾ. ಸಕ್ಸಸ್ ಅಂತಾನೆ ಹೇಳಿದ್ದು. ನಮ್ ಪ್ಲಾನು ಏನೋ ಸಕ್ಸಸ್ ಅಂತ ಹೇಳಿದೆ. ನಾನ್ ಕೇಳಿದ ತಕ್ಷಣ ಉಲ್ಟಂ ಪಲ್ಟ ಮಾಡ್ತಾ ಇದ್ಯಾ? ಏನ್ ಕಿತಾಪತಿ ನಡೆಸ್ತಾ ಇದ್ದೀರಾ ನೀವಿಬ್ರು ಸೇರ್ಕೊಂಡು? ನಮ್ಮ ಅತ್ತೆ ಏನ್ ಹೇಳ್ಕೊಟ್ಟಿದ್ದೆ ನಿನ್ಗೆ? ಏನೋ ಪ್ಲಾನ್ ಅದು ಇದು ಅಂತ ಹೇಳ್ತಿದ್ದೆ. ಅಯ್ಯೋ ಪ್ಲಾನ್ ಇಲ್ಲ ಗೀನು ಇಲ್ಲ. ನಾವು ಅದೇ ಸೀರೆ ಏನ ಒಂದೇ ಕಲರ್ ತಾಮನ ಅಂತ ಅನ್ಕೊಂಡಿದ್ವಲ್ಲ, ಅದು ಸಕ್ಸಸ್ ಆಗುತ್ತೆ ಸುಂದರತೆ ಅಂತನ ಕರಿಯಕ್ ಬಂದೆ. ಅದಕ್ಕೆ ಅಲ್ವೇನತ್ತೆ? ಹೌದೌದು. ಈಗ ತಾನೇ ಸಕ್ಸಸ್ ಅನ್ಲೇ ಇಲ್ಲ ಸುಂದರತೆ ಅಂದೆ ಅಂತ ಹೇಳ್ತಿದ್ಯಾ. ಈಗ ನೋಡಿದ್ರೆ ಸೀರೆ ಒಂದೇ ಕಲರ್ ತಗಮನ ಅಂತ ಅನ್ಕೊಂಡಿದ್ಯಾ. ಸಕ್ಸಸ್ ಆಗುತ್ತೆ ಅಂತ ಅಂತಿದ್ಯಾ. ಯಾವ್ದು ನಂಬೋದು ಯಾವ್ದು ಬಿಡೋದು? ಅಯ್ಯಯ್ಯೋ, ನಾನೇ ಏನೇನೋ ಎಡ್ವರ್ಟ್ ಮಾಡ್ಕೊಂತ ಇದ್ದೀನಲ್ಲಪ್ಪ. ಅದು ಈಗ ಏನು ಹೇಳೋದೀಗ? ಒಂದು ಸುಳ್ಳ ಮರೆಮಾಚಕ್ಕೋಗಿ ಇನ್ನೊಂದು ತಪ್ಪಿಸಿಗೆ ಹಾಕಂತ ಇದ್ದೀನಿ ನಾನು. ಇವಳಂತೂ ಈ ಕಾವ್ಯ ಅನ್ನೋಳು ಯಾಕಂದ್ರೆ ಇಲ್ಲಿದ್ಲು. ನಾನು ಇವಳ ಇದ್ದಾಳೆ ಅಂತ ಗೊತ್ತಿದ್ರೆ ಹೇಳ್ತಾನೆ ಇರಲಿಲ್ಲ ಏನೂನು. ಈಗ ಏನು ಹೇಳೋದು? ಯಾಕೆ ಕಳ್ಳಿ ಥರ ಹಂಗೆ ಅದಾಗ್ಲಾನ ಆತ್ಲಕ್ಕಿರಿಕೇನೇನೋ ಯೋಚನೆ ಮಾಡ್ತಾ ಇದ್ಯಾ? ಏನು ಪ್ಲಾನು, ಏನು ಸಕ್ಸಸ್ಸು? ಹೌದು, ಹಂಗೆ ಜೋರು ಮಾಡಿ ಅತ್ತೆ ಕರ್ಕೊಂಡೋಗಿ ಆ ಕಡೆ ಕರ್ಕೊಂಡೋಗಿ ಹೇಳ್ಬೇಕು. ಅದೇ ಕಣೆ ಕಾವ್ಯ, ನಾವು ಒಂದೇ ತರ ಸೀರೆ ತಗೋಣ ಅಂತ ಅನ್ಕೊಂಡಿದ್ವಿ ನಾನು ನಿಮ್ಮ ಅತ್ತೆನು. ಅದಕ್ಕೆ ಅದು ಸಕ್ಸಸ್ ಆಗುತ್ತೆ ಭಾರತೆ ಅಂತ ಕರಿಯಕ್ ಬಂದೆ ಅಷ್ಟೇನೆ. ಅದು ನೀನ್ ಆಮೇಲೆ ನಮ್ಮ ಅತ್ತೆಗೆ ಹೇಳ್ಗಿಳ್ತೀಯೋ ಏನೋ ಅಂತ ಆ ತರ ಹೇಳ್ದೆ ಅಷ್ಟೇನೆ. ನಮ್ಮ ಅತ್ತೆ ಹತ್ರ ನೀನ್ ಏನು ಹೇಳಕ್ ಹೋಗ್ಬೇಡ. ಸೀರೆ ಒಂದೇ ತರನ ತಾಂಡ್ರು ನಮ್ಮ ಅತ್ತೆನು ನಿನ್ ರಮ್ಯಾನು ಅಂತಾನ. ನಮ್ಮ ಅತ್ತೆ ಸಿಟ್ ಮಾಡ್ಕೊಂತಾಳ ಅದಕ್ಕೂ. ಅಯ್ಯೋ ನಾನೇ ಕೇಳ ನಿಮ್ಮತ್ತಿಗೆ, ನೀವಿಬ್ರು ಒಂದೇ ತರ ಸೀರೆ ತಗೊಂಡ್ರೆ ನಿಮ್ಮ ಅತ್ತಿಗೆ ಏನಾಗಬೇಕಾಗೈತೆ? ನಿನ್ ದುಡ್ಡು ನೀನ್ ಕೊಡ್ತೀಯ, ನಮ್ಮ ಅತ್ತೆ ದುಡ್ಡು ನಮ್ಮ ಅತ್ತೆ ಕೊಡ್ತಾರೆ. ನಿಮ್ಮ ಅತ್ತೆಗೆ ಏನ್ ಗೊತ್ತಿಲ್ವಾ ನೀನು ಬಂದು ನಮ್ಮ ಅತ್ತೆ ಹತ್ರ ಮಾತಾಡೋದು ಎಲ್ಲಾನ? ಹೋಗು, ನಾನೇ ಕೇಳೋಣ ಅದನ್ನ. ಅಷ್ಟೇನೆ. ಭಾರತೆ ಹೋಗಿ ಸೀರೆ ಬಂದವ್ರೆ ನೋಡೋಣ ಬಾ. ಬಾ ಸರಿ ಆಯ್ತು, ನಡಿ ರಮ್ಯಾ ನಡಿ. ಏನೋ ಕಿತಾಪತಿ ನಡೆಸ್ತಾ ಇದಾರೆ ಅನ್ಸುತ್ತೆ. ಸೀರೆ ಅಂತ ಯಾರು ಕರೆದಿದ್ದೆ ಕಾಣಲಿಲ್ಲ. ಯಾರು ಕೂಗುದ್ರು ಅಂತ ನಾ ಹೇಳ್ತಾಳೆ. ಏನ್ ನಡೆಸ್ತಾ ಇದ್ದಾಳೆ ಇವಳು? ಎಲ್ಲಿಗೆ ಹೋಗ್ತಾರೆ ಇವರು? ನೋಡೋಣ. ಯಾರನ್ನ ಸೀರೆ ಬಂದೇವರ ಅಥವಾ ಇವರೇನಾದ್ರು ಬೇರೆ ಏನಾನ ಪ್ಲಾನ್ ಮಾಡ್ತಾ ಇದಾರ ಅಂತನ ನೋಡೋಣ. ಅಲ್ಲ ಕಣೆ, ಒಂದಿಷ್ಟು ನಿಧಾನಕ್ಕಾದ್ರೂ ಹೇಳ್ಬೇಕು ತಾನೆ. ಜೋರಾಗಿ ಒರೆಸ್ಕೊಂಡ್ರೆ ಅವಳು ಅಲ್ಲೇ ಇದ್ದಾಳೆ. ನೀನೊಬ್ಳು ಏನ ಗೊತ್ತಾದ್ರೆ ನಿಮ್ಮ ಅತ್ತಿಗೆ ಹೇಳಿದ್ರೆ
ಏನ್ ಗತಿ ನಮ್ಮಿಬ್ರಿಗೂ ಗ್ರಾಚಾರ ಬಿಡಿಸ್ತಾಳೆ ನಿಮ್ಮ ಅತ್ತೆ. ಅಯ್ಯೋ ನನಗೆ ಖುಷಿಗೆ ತಡ್ಕಮಕ್ಕಾಗ್ಲಿಲ್ಲ, ಅದಕ್ಕೆ ಜೋರಾಗಿ ಗರ್ಸ್ಕೊಂಬಂದೆ. ನಾನು ಯೋಚನೆನೂ ಮಾಡ್ಲಿಲ್ಲ ಆ ಕಾವ್ಯ ಅನ್ನೋಳು ಇರ್ತಾಳಲ್ಲೇ ಮನೆ ತೆಗೆ ಅಂತಾನ. ನನ್ನ ತಲೆಗೆ ಅದು ಒಳಿಲೇ ಇಲ್ಲ. ಒಳದಿದ್ರೆ ನಾನು ಅಲ್ಲಿ ಹೇಳ್ತಾನೆ ಇರ್ಲಿಲ್ಲ. ಸುಮ್ಮನೆ ಯಾಕಾದ್ರೂ ಹೋಗ್ಬರೋಣ ಭಾರತೆ ಹೊರಗಡೆ ಹೋಗಿಲ್ಲ, ಸೊಪ್ಪಿಗೋ ಪಪ್ಪಿಗೋ ಹೋಗ್ಬರೋಣ ಬಾ ಅಂತ ಕರ್ಕೊಂಡೋಗಿ ಅಲ್ಲಿ ಹೇಳ್ತಿದ್ದೆ. ಅವಳು ಇರ್ತಾಳೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಕಣತ್ತೆ. ನಿನ್ ಸೊಸೆ ಈಗೇನಾದ್ರೂ ಅವಳಿಗೆ ಅನುಮಾನ ಬಂದ್ರೆ ಅವಳು ಬಿಡಲ್ಲ. ಏನಿರ್ಬೋದು ಅಂತನ ಕೆದಕ್ತಾಳ ಅವಳು ಅಂತವಳು. ಅವಳು ಗೊತ್ತಲ್ಲ ಆ ಕಾವ್ಯನ ಬಗ್ಗೆ. ಹೌದಾ, ನೋಡು ಏನಾನ ನಮ್ಮ ಹಿಂದೇನ ಬಂದ್ಲೇನೋ. ಇಲ್ಲ ನೀನೇನೋ ಹೇಳ್ದಲ್ಲ ಸೀರೆ ಪಾರಿ ಅಂತಾನ, ಅದಕ್ಕೆ ಸುಮ್ಮನಾಗ್ಯವಳೆ. ಸೀರೆ ತಮಕ್ಕೆ ಅಂತಾನ ಒಂದೇ ತರ ಸೀರೆ ಅಂದಿದ್ಕೆ ಎಲ್ಲೋ ಸುಮ್ಮನಾಗ್ಯವಳೆ. ನಡಿ ಬರಲ್ಲ ಆತ ಹೋಗೋಣ ಅಂದಿತ್ತು. ಸರಿ ಬಾ. ಏನಿರು ಎಲ್ಲಿ ಯಾವ ಸೀರೆನೂ ಇಲ್ಲ, ಎಂಥದ್ದು ಇಲ್ಲ. ಯಾವ ಸೀರೆ ಮಾರೋರು ಬಂದಿಲ್ಲ ಇಲ್ಲಿ. ಏನೋ ನಾಟಕ ಮಾಡ್ತಾ ಇದ್ದಾರೆ ನಮ್ಮ ಅತ್ತೇನು ಈ ರಮ್ಯಾನು ಸೇರ್ಕೊಂಡು. ಇರು ಅದೇನು ಅಂತನ ತಿಳ್ಕೊಂಬ್ಲೇಬೇಕು. ಅದೆಲ್ಗೋ ಹೋಗ್ತಾ ಇದಾರಪ್ಪ. ಇದೇನಿದು ಊರಿಂದ ಆಚೆ ಹೋಗ್ತಾ ಇದಾರೆ. ಇರ್ಲಿ ನಮ್ಮ ಅತ್ತೆಗೂ ಬುದ್ಧಿನೇ ಇಲ್ಲ. ಆ ರಮ್ಯನಿಗೆ ಇಲ್ಲದ ಕಿತಾಪತಿ ಹೇಳ್ಕೊಡ್ತೈತೆ. ಆ ರಮ್ಯನು ಅಷ್ಟೇ ಇಲ್ಲದ ಕಿತಾಪತಿ ಹೇಳ್ಕೊಡ್ತಾಳೆ. ಆ ದೇವ್ರು ಯಾಕೆ ಹಿಂಗ್ ಮಾಡ್ತಾನೋ ಏನ್ ಕತ್ಯ. ಇವರಿಬ್ರು ಅತ್ತೆ ಸೊಸೆಯರ್ನು ಮಾಡ್ಬೇಕಾಯ್ತು. ನನ್ನ ರಮ್ಯರ ಅತ್ತೆನೂ ಒಂದ ಅತ್ತೆ ಸೊಸೆ ಮಾಡ್ಬೇಕಾಯ್ತು. ಎಲ್ಲ ಅದ್ಲು ಬದ್ಲು ಮಾಡಿಕ್ಕಿರಕ್ಕೆ ಹಿಂಗಾಗೈತಿ. ನಮ್ಮ ಅತ್ತೆನೂ ಈ ಆ ರಮ್ಯರ ಅತ್ತೆನೂ ವಾರ್ಗಿತ್ತಿರು. ಒಬ್ರನ್ನ ಕಂಡ್ರಿಗೆ ಒಬ್ರಿಗೆ ಆಗಲ್ಲ. ಈ ರಮ್ಯಗೆ ನನ್ ಕಂಡ್ರೆ ಆಗಲ್ಲ. ಆವತ್ತೆ ಈ ರಮ್ಯರ ಅತ್ತೆ ನನ್ ಚೆನ್ನಾಗಿ ಮಾತಾಡಿಸ್ತಾರೆ, ಈ ರಮ್ಯ ನಮ್ಮ ಅತ್ತೆ ಚೆನ್ನಾಗಿ ಮಾತಾಡಿಸ್ತಾಳೆ. ಅಯ್ಯೋ ಎಲ್ಲ ಒಂಥರ ಉಲ್ಟಂ ಪಲ್ಟ. ಇದೇ ಇರ್ಬೇಕು ಹಣೆ ಬರ ಅಥವಾ ಏನಾದ್ರೂ ಇದು ಭವಿಷ್ಯ ಏನೋ ಹೇಳ್ತಾರಲ್ಲ, ಅದೇನೋ ಬಿಡು ಗೊತ್ತಾಗ್ತಾ ಇಲ್ಲ. ಈಗ ಅವರಿಬ್ರು ಎಲ್ಲಿಗೆ ಹೋದ್ರು ಅಂತಾನ ಕಂಡಿಡಿಬೇಕು. ಏನ್ ಮಾತಾಡಕ್ ಹೋಗ್ತಾರೆ ಅಂತಾನ. ಏನ್ ಎಲ್ಲಿಗೆ ಹೋಗ್ತಿದ್ದಾರೆ ಇವರು? ಯಾವ ಸೀರೆ ಮಾರೋರು ಇಲ್ಲ, ಎಂಥದ್ದು ಇಲ್ಲ. ಇರು ಅದೇನ್ ಪ್ಲಾನ್ ಅಂತಾನ ನೋಡೋಣ. ಅದ್ ಎಲ್ಲಿಗೆ ಹೋಗ್ತಾರೆ ಅಂತಾನ. ಈಗ ಹೇಳಿ ರಮ್ಯಾ, ಏನೇ ಸಕ್ಸಸ್ಸು? ಏನಾಯ್ತೆ ಬಿಡ್ಬಿಡ್ಕೇನ್ ಬಂದಿದ್ನೇನಿ? ನಾವ್ ಹೇಳ್ಕೊಟ್ಟಂಗೆ ಹೇಳಿದ್ನಾ? ಏನಂದ್ಲ ನಿಮ್ಮ ಅತ್ತೆ? ನಂಬಿದ್ಲಾ? ಹೌದತ್ತೆ, ನನಗಂತೂ ತುಂಬಾ ಖುಷಿ ಆಗ್ತೈತೆ. ಅದಕ್ಕೆ ನನಗೆ ಅಷ್ಟೊಂದು ಖುಷಿ ತಡ್ಕೊಂಬಕ್ಕಾಗ್ದಲೇನೆ ಜೋರಾಗಿ ಅರ್ಸ್ಕೊಂಡ್ ಬಂದಿದ್ದು ನಿಮ್ಮ ಅತ್ತಕ್ಕೆ. ನಮ್ಮ ಅತ್ತೆನೂ ನಂಬಿಲ್ಲ, ಬುಡ್ಬುಡ್ಕೇನು ಅಷ್ಟೇ. ನಾವ್ ಹೇಳ್ಕೊಟ್ಟಂಗೆ ಹೇಳ್ದ. ನಮ್ಮ ಅತ್ತೆ ಅಂತೂ ಗಾಬರಿ ಆಗಿದ್ ನೋಡ್ಬೇಕಾಗಿತ್ತು. ಯಪ್ಪ ನಿಜ ಅನ್ಕೊಂಡು ಮದ್ವೆನೆ ಮುಂದಕ್ಕೆ ಹಾಕ್ತೀನಿ. ಇಲ್ದಿದ್ರೆ ನಾನು ಅವ್ರೇನಾನು ಒಪ್ಲಿಲ್ಲ ಅಂತಂದ್ರೆ ಬೇರೆ ಕಡೆ ಹುಡುಗಿ ನೋಡ್ಕೇಳ್ರಿ, ನಮ್ಮ ಹುಡುಗಿ ಈಗಲೇ ಮದ್ವೆ ಮಾಡಲ್ಲ ಅಂತಾನ ಹೇಳ್ಬಿಡ್ತೀನಿ ಆ ರಂಗಮ್ಮಗೆ ಅಂತ ಹೇಳ್ತಾ ಇದ್ರು ನಮ್ಮ ಅತ್ತೆ. ಯೋ ನಿಧಾನ ಕೇಳಿ, ಯಾರನ್ನ ಕೇಳಿಸ್ಕೊಂಡಾರು? ಯಾಕೆ ಅಷ್ಟೊಂದು ಜೋರಾಗಿ ಗರ್ಚಾಡ್ತಾ ಇದ್ಯಾ? ಅಯ್ಯೋ ಇಲ್ಲಿ ಯಾರು ಬರ್ತಾರೆ ಬಿಡತ್ತೆ. ನನಗೆ ಖುಷಿಗೆ ಹಂಗ್ ಮಾತಾಡಂಗ ಆಗ್ತೈತೆ ಜೋರಾಗಿ. ಹೌದು ರಮ್ಯಾ, ಜೋರಾಗಿ ಮಾತಾಡು. ನನಗೂ ಸ್ವಲ್ಪ ಕೇಳಿಸ್ಬೇಕಲ್ಲ. ಆಯ್ತು ಸಮಾಧಾನ. ಅಷ್ಟೊಂದು ಖುಷಿ ಪಡ್ಬೇಡ. ನ್ಯಾಯನತ್ತೆ ಮುಗೀತಲ್ಲ ನಮ್ಮ ಆಶನ್ ಮದ್ವೆ ಕತೆ. ಮನೆ ಕಟ್ಟವರೆಗೂ ಮದುವೆ ಇಲ್ಲ. ಆಮೇಲೆ ಅದು ಇದು ಅಂತ ಹೇಳಿ ಆ ರಂಗಮ್ಮರು ಹೆಂಗಿದ್ರು ಅವ್ರು ಅರ್ಜೆಂಟ್ ಮಾಡ್ತಾರೆ. ಇಲ್ಲ ನಮಗೆ ಈಗಲೇ ಮಾಡ್ಕೊಡ್ರಿ ಅಂತಾನ. ಆಶನ್ ಮದ್ವೆ ಆ ಸಂಪತ್ ಜೊತೆ ನಡೆಯಲ್ಲ. ನನ್ನ ಆಸೆ ನೆರವೇರ್ತು. ಆಮೇಲೆ ಹಂಗು ಹಿಂಗು ಅಂತ ಸಾಲಾಗಿಲ್ಲ ಆಗುತ್ತೆ ಮನೆ ಕಟ್ಟಕ್ಕೆ. ಸಾಲ ಆಗಿದ್ದ ಸಾಲ ಎಲ್ಲ ತೀರಿಸಿದ್ಮೇಲೆ ಮದುವೆ ಮಾಡಿದ್ರಾಯ್ತು ಅಂತಾನ. ಇನ್ನೊಂದು 4-5 ವರ್ಷ ಹಂಗೇನೆ ಮುಂದಕ್ಕೆ ಹಾಕಿದ್ರಾಯ್ತು ಅವಳ ಮದುವೆನ. ನಾದ್ನಿ ಮದುವೆ ನಿಲ್ಸಕ್ಕೆ ನಮ್ಮ ಅತ್ತೆ ಏನು ಪ್ಲಾನ್ ಹೇಳ್ಕೊಟ್ಟವ್ರಿ? ನೀನ್ ಹೇಳ್ಕೊಟ್ಟಿದ್ದಲ್ಲ ಆ ಬುಡ್ಬುಡ್ಕೆ ಏನಿಗೆ ಹಿಂಗೆ ಹೇಳು ಅಂತ ಎಲ್ಲ ಹಂಗೆ ಹಿಂಗೆ ಹೇಳ್ಬಿಟ್ಟ. ನಮ್ಮ ಅತ್ತೆ ಅಂತನೂ ಎದ್ರಕೊಂಡ್ಬಿಟ್ಟಿದ್ರು ಫುಲ್ಲು. ಇದ ವಿಷಯ? ಹೌದಾ, ಸರಿ ಆಯ್ತು ಬಿಡು. ಅದಕ್ಕೆ ಯಾಕೆ ಅಷ್ಟೊಂದು ಖುಷಿ ಪಡ್ತಾ ಇದ್ಯಾ? ಜೋರಾಗಿ ಯಾಕೆ ಮಾತಾಡ್ತಾ ಇದ್ಯಾ? ನಿಧಾನಕ್ಕೆ ಮಾತಾಡು. ಅಷ್ಟೇ ಅತ್ತೆ, ಇನ್ನೇನ್ ಮದ್ವೆ ನಿಂತಂಗೇನೆ. ನಿನ್ ಪ್ಲಾನು ಸಕ್ಸಸ್ ಆಯ್ತು. ನೀನ್ ಒಳ್ಳೆ ಉಪಾಯನೇ ಹೇಳ್ಕೊಟ್ಟೆ ಅತ್ತೆ. ಸರಿ ಬರಿ, ಇದೇ ಖುಷಿಗೆ ಅಂಗಡಿಯಲ್ಲಿ ಹೋಗಿ ಜ್ಯೂಸ್ ಕುಡಿಯೋಣ ಇಬ್ರು. ಸರಿ ಆಯ್ತು ಬಾರಮ್ಮ, ಬಾ ಹಿಂಗೆ ಹೋಗೋಣ. ಹುಷಾರು. ಆಮೇಲೆ ಹಿಂಗೆಲ್ಲ ಪ್ಲಾನ್ ಮಾಡಿದ್ವಿ ಅಂತ ನಿಮ್ಮ ಅತ್ತೆ ಗೊತ್ತಾದ್ರೆ ನನಗೂ ನಿನ್ಗೂ ಪರ್ಕೆ ತಕೊಂಡು ಗ್ರಹಚಾರ ಬಿಡಿಸ್ತಾಳೆ. ಯಾರು ತಾವು ಹೇಳಕ್ ಹೋಗ್ಬೇಡ. ಹಂಗ ಇನ್ನು ನನ್ನಂಗೆ ಮಾತಾಡ್ದಂಗೆ ಜೋರಾಗಿ ಯಾರ ತಗನ ಏಳ್ಗಿಳಿಯ ಬಾರಿ ಕೈ ಯೋಗ್ ನಡಿಯತ್ತೆ. ಯಾರು ಹೇಳೋಣ? ಯಾರು ತಾವು ಮಾತಾಡಲ್ಲ. ನಾನು ನಿಂತಾಗ ಬಿಟ್ರೆ ಇನ್ಯಾರ ಹೇಳೋಣ ಹೇಳು? ನಡಿ. ಇದ ವಿಷಯ. ನಾದ್ನಿ ಮದ್ವೆ ನಿಲ್ಸಕ್ಕೆ ನಮ್ಮ ಅತ್ತೆ ಪ್ಲಾನ್ ಹಾಕೊಟ್ಟೈತೆ ಇವಳಿಗೆ. ಅದಕ್ಕೆ ಆ ಪ್ಲಾನ್ ಸಕ್ಸಸ್ ಅಂದಿದ್ದು. ಈಗ ಗೊತ್ತಾಗ್ತೈತಿ. ಐತೆ ಇರು ರಮ್ಯಾ, ಏನ್ ಕಿತಾಪತಿ ಮಾಡ್ತೀನಿ ನೀನು? ನಮ್ಮ ಅತ್ತೇನು ಅಂತಾಳೇನೆ ಇವಳಿಗೆ ಸರಿಯಾದಳು. ಕಂಟಿಗೆ ತಕ್ಕ ಬಂತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ.
ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.